Magnesium deficiency is also very crucial for bone growth, bone regeneration, or muscle strengthening ಎಲ್ಲ ತುಂಬ ಮೆಗ್ನೀಷಿಯಂ ತುಂಬ ಕ್ರೂಷಿಯಲ್ ಮಿನರಲ್ ಅದು. ನಾವೇನು ಮಾಡ್ತಾ ಇದೀವಿ, ಮೆಗ್ನೀಷಿಯಂನ ಊಟದಲ್ಲಿ ಎಲ್ಲ ಎಷ್ಟೇ ಸಿಕ್ಕರೂ ಕೂಡ ನಮ್ಮ ಬಾಡಿಗೆ ಸಾಲಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ನಮ್ಮ ಪೇಷಂಟ್ಸ್ಗಳಿಗೆ ಎಪ್ಸಮ್ ಸಾಲ್ಟ್ ಫುಟ್ಪಾತ್ ಹೇಳ್ತೀವಿ. ಎಪ್ಸಮ್ ಸಾಲ್ಟ್ ಫುಟ್ಪಾತ್ ಅಂದರೆ ಬಿಸಿನೀರಲ್ಲಿ ಎಪ್ಸಮ್ ಸಾಲ್ಟ್ ತಂದುಬಿಟ್ಟು ಅದು ಮೆಗ್ನೀಷಿಯಂ ಸಲ್ಫೇಟ್ ಸಾಲ್ಟ್ ಹಾಕೊಂಡ್ಬಿಟ್ಟು ಕಾಲಿಟ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಒಂದು ಪೇಷಂಟು ಲತಾ ಅಂತ, ಅವ್ರಿಗೆ ಅದನ್ನ ಬ್ಯಾಕ್ ಪೈನ್ ಇತ್ತು. ಅವ್ರಿಗೆ ಎಪ್ಸಮ್ ಸಾಲ್ಟ್ ಫುಟ್ಪಾತ್ ಮಾಡುವಾಗ ಪೈನೇ ಇಲ್ಲ, ಅದು ಬಿಟ್ಟ ಮೇಲೆ ಪೈನ್ ಆಗಿದೆ. ಕರೆಕ್ಟಾ? ಯಾಕೆ ಅಂತ ಹೇಳಿದ್ನಲ್ಲ, ಇವಾಗ ಮೆಗ್ನೀಷಿಯಂ ಸಾಲ್ಟ್ ಅದು ನೀವು ಒಂದು ಮಿನಿಮಮ್ ಅಂದರೆ ಒಂದು 3 ತಿಂಗಳು 6 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿ. ಮೆಗ್ನೀಷಿಯಂ ಬಾಡಿಯಲ್ಲೇ ಕಂಪ್ಲೀಟಾಗಿ ಪ್ಯಾಕಪ್ ಆದಮೇಲೆ ಅವಾಗ ಬಿಡುವಂತ. ಮತ್ತೆ ಯಾವಾಗ ಫ್ಯೂಚರಲ್ಲಿ ಪೈನ್ ಬರ್ತೈತೆ ಅಂದರೆ ಅವಾಗ ಬೇಕಾದ್ರೆ ಒಂದು 15 ದಿನ ಯಾವಾಗ ಮಾಡುವಂಥ. ಒಂದ ಮೆಗ್ನೀಷಿಯಂ ಮಾತ್ರ ತೊಗೋಬೇಕು, ಇಲ್ಲ ಮೆಗ್ನೀಷಿಯಂ ಪೌಡರ್ ತೊಗೋಬೇಕು, ಇಲ್ಲ ಅಂದರೆ ಮೆಗ್ನೀಷಿಯಂ ಸಾಲ್ಟಲ್ಲಿ ಕಾಲಿಟ್ಕೋಬೇಕು. ಬೆಸ್ಟ್ ಬಂದು ಕಾಲಿಟ್ಕೊಳ್ಳೋದು, ಹೆಡ್ಡೇಕಿಲ್ಲ. ಹಾಂ, ಅದನ್ನು ಮಾಡಿ. ಒಂದು ಪೌಡ್ರನ್ನು ಕೊಡ್ತೀನಿ ಕುಡಿಯೋದಕ್ಕೆ, ಅಮೆಝಾನಲ್ಲಿ ಬರ್ಕೊಡ್ತೀನಿ, ಅದನ್ನ ಯೂಸ್ ಮಾಡಿ ದಿನ. ಸೊ ಎರಡನ್ನೂ ಕೂಡ ಸ್ವಲ್ಪ ಬೇಗ ರಿಕವರಿ ಆಗುತ್ತೆ. ಸರಿನಾ? ಅಷ್ಟು ಬಿಟ್ರೆ ಓವರ್ ಆಲ್ ಓಕೆ ನಿಮಗೆ. ಖುಷಿಯಾಗಿದ್ದೆ ಗೊತ್ತಾ, ಮಾತ್ರ ಇವೆಲ್ಲ ಕೊಟ್ಟಾಗ ನನ್ನ ಮಗನಂತೆ ಆದ ಅಂತ ಬಾರಿ ಖುಷಿ. ಎಷ್ಟು ಪರ್ಸೆಂಟ್ ಕಡಿಮೆ ಆಗಿತ್ತು? ನೋವು ಅಂದ್ರೆ ಒಂದು 70% ಕಮ್ಮಿ ಆಗಿತ್ತು. ವಾಕೆಲ್ಲ ಹೋದೆ, ಅಷ್ಟು ಚೆನ್ನಾಗಿದ್ದೆ. ಈಗ ಅದೇ 4 ದಿನದಿಂದ. ಯಾಕಂದ್ರೆ ಅದೇ ಮೇನ್ ಕಾರಣ. ಅಂದ್ರೆ ವೆರಿ ಕ್ರೂಷಿಯಲ್ ಆಗಿರ್ತಕ್ಕಂಥ ಮಿನರಲ್ ನಮ್ಮ ಬಾಡಿಗೆ ಬೇಕೇ ಬೇಕು. ಇವಾಗ ನಮ್ಮ ಬಾಡಿನ ಅಷ್ಟು ಯೂಸ್ ಮಾಡ್ತೀವಿ, ತೋಟಕ್ಕೆ ಹೋಗ್ತೀವಿ, ಎಲ್ಲ ಕೆಲಸನ ಮಾಡ್ತೀವಿ, ಅಷ್ಟು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಬೇಕಾಗಿರೋ ಒಂದು, ಈಗ ಪೆಟ್ರೋಲ್ ಹಾಕ್ಲೇಬೇಕಲ್ಲ, ಬೈಕಿಗೆ ಹಾಕಿದಾರ, ಪೆಟ್ರೋಲ್ ಹಾಕ್ದಂಗೆ ಗಾಡಿ ಓಡೋದಿಲ್ಲ. ಸೊ ಅದಕ್ಕೆ ನಾವು ಅನ್ಕೊಂತೀವಿ ಬರೀ ಊಟ ಮಾಡೋದು ಅಷ್ಟೇ ಸಾಕಾಗುತ್ತೆ ದೇಹಕ್ಕೆ ಅಂತ. ಊಟ ಮಾಡೋದ್ರಲ್ಲಿ ಬರೀ ಕ್ಯಾಲೋರಿ ಮಾತ್ರ ಬರುತ್ತೆ. ಸೊ ಊಟದಲ್ಲಿ ಹೈ ಪ್ರೋಟೀನ್ ಫುಡ್ ತಗೊಳ್ಳಿ. ತೆಂಗಿನಕಾಯಿ ಮತ್ತೆ ಹೆಸರುಕಾಳು, ಕಡಲೆಕಾಳು, ಮೆಂತ್ಯಕಾಳು ಚೆನ್ನಾಗಿ ಎಲ್ಲನೂ ಬಳಸಿ. ಆಮೇಲೆ ಪಾಲಕ್ ಸೊಪ್ಪು ಮತ್ತು ಸೊಪ್ಪುಗಳನ್ನ ಜಾಸ್ತಿ ಯೂಸ್ ಮಾಡಿ. ಮತ್ತೆ ಮುಖ್ಯವಾಗಿ ಮೆಗ್ನೀಷಿಯಂ ಎಪ್ಸಮ್ ಸಾಲ್ಟ್ ಫುಟ್ಪಾತ್ ಒಂದು 3 to 6 months ಕಂಟಿನ್ಯೂಸ್ ಆಗಿ ಬಿಡ್ದಂಗೆ ಮಾಡಿ. ಮತ್ತೆ ಏನು 70% ಕಡಿಮೆ ಆಯಿತು, ಅದು ಇವಾಗ 3-4 ದಿನಕ್ಕೆ ಅಷ್ಟೇ 70% ಹೋಗ್ಬಿಡುತ್ತೆ. 70% ಇನ್ನು 30% ಏನು ಉಳ್ಕೊಂಡಿರುತ್ತೋ ನೆಕ್ಸ್ಟ್ 1 or 2 months ಕ್ಲಿಯರ್ ಆಗುತ್ತೆ. ಓಕೆನಾ?